ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಹಿಂಭಾಗದ ಆಟೋ ಓಡಾಡುವ ರಸ್ತೆಗೆ ದುರಸ್ತಿ ಕಾರ್ಯ ಆರಂಭ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿ ನಗರದ ಬಹುದೊಡ್ಡ ಕೇಂದ್ರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಆಟೋ ಓಡಾಡುವ ರಸ್ತೆ ಬಹಳಷ್ಟು ಹದಗೆಟ್ಟಿದ್ದು ಆಟೋಗಳು, ದ್ವಿಚಕ್ರ ವಾಹನಗಳು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅತಿ ಶೀಘ್ರದಲ್ಲೇ ಈ ರಸ್ತೆಯನ್ನ ರಿಪೇರಿ ಮಾಡುವುದಾಗಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ನಮ್ಮ ಟಾರ್ಗೆಟ್ ಟ್ರೂತ್ಗೆ ಹೇಳಿಕೆ ನೀಡಿದರು. ಇದರಂತೆ ಇಂದು ಬೆಳಿಗ್ಗೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಆಟೋ ಓಡಾಡುವ ರಸ್ತೆಗೆ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ದುರಸ್ತಿ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಇದಕ್ಕೆ ಆಟೋ ಚಾಲಕರು ಮತ್ತು ಸ್ಥಳೀಯ ಮುಖಂಡರು ಸಾಥ್ ನೀಡಿದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. 43ರಲ್ಲಿ ನಾವು ಚುನಾವಣೆ ಆದಮೇಲೆ 1 ಕೋಟಿ ರೂಪಾಯಿಯ CC ರಸ್ತೆ ಪ್ರಾರಂಭ ಮಾಡಿದ್ವಿ ಒಳಗಡೆ CIB ಕಾಲನಿಯಲ್ಲಿ. ಮತ್ತು 25 ಲಕ್ಷದಲ್ಲಿ ಒಂದು ಯೋಗ ಸೆಂಟರ್ ಕೂಡ ನಮ್ಮ ನಾಯಕರಾದ ಪ್ರಿಯಾಂಕಾ ಖರ್ಗೆ ಅವರು 15ನೇ ತಾರೀಕು ದಿವಸ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಬೋರ್ಗಳು ಕೂಡ ಹಾಕಿದ್ದೀವಿ. ಬೇರೆ ಬೇರೆ ಕೆಲಸಗಳು ಕೂಡ ಪ್ರಾರಂಭ ಆಗಿದೆ. ಆದರೆ ಈ ಒಂದು ಆಟೋ ಚಾಲಕರಿಗೆ ರಸ್ತೆಯನ್ನು ಕೊಟ್ಟು ತೋರಿಸಿದ್ರು, ಟ್ರಾಫಿಕ್ನವರು ತೊಂದರೆ ಆಗಿತ್ತು ಭಾಳಷ್ಟು. ಆದ ಕಾರಣ ಇದು ಕೂಡ ಒಂದು 75 ಲಕ್ಷ ರೂಪಾಯಿದಲ್ಲಿ ಇದು ಕೂಡ ಕೆಲಸ ಪ್ರಾರಂಭ ಮಾಡ್ತಾಯಿದ್ವಿ. ಇವತ್ತು ಅಡಿಗೆಲ್ಲ ಪೂಜಾ ಸಮಾರಂಭ ಮಾಡಿದ್ವಿ. 24-25ನೇ ಬಜೆಟ್ನಲ್ಲಿ ಇದು ಹೊಸ ಅಮೌಂಟ್ ಇಟ್ಟು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾನು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರ ಪತಿ ಜಾನೆ ಅವರು, ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು, ಅಮೀದವರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅನ್ಕೊಂಡು ಇದರ ಪೂಜೆ ಆಟೋ ಚಾಲಕರ ಜೊತೆಯಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಇವತ್ತಿನಿಂದ ಕೆಲಸ ಪ್ರಾರಂಭ ಆಗ್ತದೆ. ಸರ್ ನಮಸ್ಕಾರ ರೀ, ತಮ್ಮ ಧನ್ಯವಾದಗಳು. ಯಾಕಂದ್ರೆ ಬೊಕ್ಕಳು ರಸ್ತೆಯಲ್ಲಿ ಪೂರಾ ಇಟ್ಟಿತ್ತು, ಪೂರಾ ಒಳಗೆ ಇಳಿತೈತೆ ರೀ ಗಾಲಿದು. ಎಲ್ಲೋಸ್ ಮಂದಿಗೆ ಏನದ ತೊಂದರೆ ಅಲ್ಲತ್ತಿತ್ತು ರೀ. ಪೇಷಂಟ್ ಇರ್ತಾರೆ ರೀ, ಮತ್ತು ಏನಾದ್ರು ಮುದುಕರು ಇರ್ತಾರಲ್ಲ ರೀ, ಪೂರಾ ದಾರಿ ಅಡಚಣೆ ಆಗಿತ್ತು ರೀ. ನಮಗೆ ಮಾಡಿಕೊಟ್ಟಿದ್ದು ಧನ್ಯವಾದಗಳು ಸರ್. ये रोड बहुत ख़राब हुआ था, हालत साहब तो आको सुधारे, बहुत अच्छा काम किए बस स्टैंड के लिए। नहीं तो आने जाने के लिए बहुत तकलीफ हो रहा था इधर ऑटो वालों को। ये रोड से जो बोल रहे थे, ये रोड का रास्ता तो बंद था, इधर जाने नहीं दे रहे थे, गए तो फाइन भी डाल रहे थे। अभी ये रास्ता साफ़ करे, बहुत अच्छा करे काम।